ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯುಗಾದಿ ಬಂತು ಅಂದರೆ ಎಲ್ಲರ ಮನೆಯಲ್ಲೂ ಕೂಡ ಹೋಳಿಗೆ ಅಂತೂ ಮಾಡೇ ಮಾಡ್ತೀವಿ ಅಲ್ವಾ. ಅದರಲ್ಲೂ ಬೇಳೆ ಹೋಳಿಗೆ, ಕಾಯಿ ಹೋಳಿಗೆನೇ ಹೆಚ್ಚಾಗಿ ಮಾಡುವಂಥದ್ದು. ಹಾಗಾಗಿ ಇವತ್ತು ಯುಗಾದಿ ಸ್ಪೆಷಲ್ ಸ್ವಲ್ಪ ಡಿಫ್ರೆಂಟಾಗಿ ಹಾಲು ಹೋಳಿಗೆ ಮಾಡೋಣ. ಬೇರೆ ಹೋಳಿಗೆಗೆ ಹೋಲಿಸ್ಕೊಂಡ್ರೆ ತುಂಬಾ ಈಸಿ ಇದನ್ನು ಮಾಡೋದು, ಮತ್ತು ಬೇಗನೆ ಕೂಡ ಆಗುತ್ತೆ. ಹಾಗೆ ನಾನಿಲ್ಲಿ ಬೆಲ್ಲ ಹಾಕಿ ಮಾಡಿರೋದ್ರಿಂದ ಹೆಲ್ದಿ ಅಂತ ಕೂಡ ಹೇಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇದಕ್ಕೆ ಬೇಕಿರೋ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಹುರ್ಕೋಬೇಕು. ಹಾಗಾಗಿ ನಾನಿಲ್ಲಿ ಒಂದು ಪ್ಯಾನ್ ಕಾಯೋದಕ್ಕೆ ಇಟ್ಕೊಂಡು ಅದಕ್ಕೆ 15-20 ಬಾದಾಮಿ ಮತ್ತು ಒಂದು ಸ್ವಲ್ಪ ಗೋಡಂಬಿ ಹಾಕಿ ಇದನ್ನ ಇವಾಗ ಚೆನ್ನಾಗಿ ಹುರ್ಕೊಳ್ತೀನಿ. ಗೋಡಂಬಿ ಮತ್ತು ಬಾದಾಮಿನ ಬೇಕಿದ್ರೆ ಬಿಸಿ ನೀರಲ್ಲಿ ನೆನೆಸಿ ಕೂಡ ರುಬ್ಬೋದಕ್ಕೆ ಹಾಕ್ಬೋದು. ಆದರೆ ನಾನಿಲ್ಲಿ ಸ್ವಲ್ಪ ಬೇಗ ಆಗಲಿ ಅಂತ ಹುರಿದು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಇದು ಸ್ವಲ್ಪ ಕೆಂಪಾಗ್ತಿದ್ದಂಗೆ ಇದಕ್ಕೆ ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಸೇರಿಸ್ಕೊಳ್ತಾ ಇದ್ದೀನಿ. ಗಸಗಸೆ ಸೇರಿಸ್ಕೊಂಡಿದ್ದಾದಮೇಲೆ ಲೋ ಫ್ಲೇಮ್ ಮಾಡಿಕೊಂಡು ಇದನ್ನು ನಾವು ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕಾಗತ್ತೆ. ಗಸಗಸೆ ಹುರಿದೋಗ್ಬಿಡುತ್ತೆ. ಇದು ಚಟಪಟ ಅಂತ ಸಿಡಿಯಲ್ಲ, ಹಾಗಾಗಿ ನೋಡಿಕೊಂಡು ಹುರ್ಕೋಬೇಕಾಗತ್ತೆ. ಒಂದು 2 ನಿಮಿಷ ಹುರಿದ್ರೆ ಸಾಕು. ಚೆನ್ನಾಗಿ ಹುರ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟಾದರೆ ಸಾಕು ಇದು. ನಂತರ ಇದಕ್ಕೆ ನಾನಿಲ್ಲಿ ಪೂರಿ ಮಾಡ್ಕೊಳ್ಳೋದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 1/4 ಕಪ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಳ್ತಾ ಇದ್ದೀನಿ, ಪೂರಿ ಗರಿಗರಿಯಾಗಿ ಬರಲಿ ಅಂತ. ಮತ್ತು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಇಲ್ಲ ಅಂತಂದರೆ ಎಣ್ಣೆ ಕೂಡ ಸೇರಿಸ್ಕೋಬೋದು, ಬೇಕಿದ್ರೆ ಬಿಸಿ ಮಾಡಿ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಹಾಗೇ ಹಾಕಿದ್ದೀನಿ. ಇದನ್ನೆಲ್ಲ ಇವಾಗ ನೀರು ಹಾಕ್ಕೊಳ್ತೇನೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಈ ಹಿಟ್ಟನ್ನು ಸಾಫ್ಟಾಗಿ ರೆಡಿ ಮಾಡ್ಕೋಬೇಕು. ಒಟ್ಟಿಗೆ ಸೇರಿಸ್ಕೊಂಡಿಲ್ಲ, ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಬೇಕಿದ್ರೆ ಗೋಧಿ ಹಿಟ್ಟು ಬದಲಿಗೆ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ಮೈದಾ ಹಿಟ್ಟು ಗೋಧಿ ಹಿಟ್ಟು ಮಿಕ್ಸ್ ಕೂಡ ಹಾಕ್ಬೋದು. ನೋಡಿ, ಈ ಥರ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಈ ಥರ ಸಾಫ್ಟಾಗಿ ಕಲಿಸ್ಕೊಂಡು ಇದನ್ನು ಮುಚ್ಚಿ ಸ್ವಲ್ಪ ಹೊತ್ತು ಹಾಗೇನೆ ಬಿಡ್ತೀನಿ. ಹಾಗೆ ಇವಾಗ ಹುರಿದಿಟ್ಕೊಂಡಿರೋ ಗಸಗಸೆ ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ. ಇವಾಗ ಇದನ್ನು ಒಂದು ಚೆನ್ನಾಗಿ ಒಣಗಿರೋ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಮಾತ್ರ ಒಂದ್ಸತಿ ರುಬ್ಕೋಬೇಕು. ನಂತರ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಏಲಕ್ಕಿ ಕೂಡ ಸೇರಿಸಿದ್ದೀನಿ. ನಂತರ ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಇದನ್ನೇನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಮತ್ತು ಎಲ್ಲನೂ ಒಟ್ಟಿಗೆ ಸೇರಿಸಿ ರುಬ್ಕೊಂಡ್ಬಿಟ್ರೆ ಗಸಗಸೆ ಹಾಗೇ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಅದನ್ನು ಮುಂಚೆನೇ ಒಂದ್ಸತಿ ರುಬ್ಕೊಂಡು ನಂತರ ಈ ಥರ ಇದನ್ನು ನುಣ್ಣಗೆ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಕೇಸರಿ ಕೂಡ ನೆನೆಸ್ಕೋಬೇಕು. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಕೇಸರಿನ ಬಿಸಿ ಹಾಲಲ್ಲಿ ಹಾಕಿ ನೆನೆಸಿ ಇಡ್ತಾ ಇದ್ದೀನಿ, ಬೇಗನೆ ನೆನೆಯುತ್ತೆ ಅಂತ. ನಂತರ ಇದಕ್ಕೆ ನಾನಿಲ್ಲಿ ಬೆಲ್ಲ ಪಾಕ ಮಾಡ್ಕೊಳ್ತಾ ಇದ್ದೀನಿ. ಪಾಕ ಅಲ್ಲ, ಜಸ್ಟ್ ಕರಗಿಸ್ಕೊಂಡ್ರೆ ಸಾಕು ಅಷ್ಟೇ. ನಾನಿಲ್ಲಿ 1.5 ಕಪ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೀನಿ. ಹಾಗೆ ಇದಕ್ಕೆ 2 ಕಪ್ ಆಗುವಷ್ಟು ನೀರು ಸೇರಿಸ್ಕೊಂಡು ಇದನ್ನು ಕರಗಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಜಸ್ಟ್ ಒಂದು ಕುದಿ ಬಂದರೆ ಸಾಕು ಅಷ್ಟೇ. ಬೆಲ್ಲ ಎಲ್ಲ ಕರಗಿದ್ರೆ ಸಾಕು. ಅಂದರೆ ಇದನ್ನು ಶೋಧಿಸ್ಕೊಳ್ಳೋದಕ್ಕೋಸ್ಕರ ಈ ಥರ ಕರಗಿಸ್ಕೊಳ್ತಿರೋದು ಅಷ್ಟೇ. ಒಂದು ಕುದಿ ಬಂದರೆ ಸಾಕು, ಚೆನ್ನಾಗಿ ಕರಗಿರುತ್ತೆ. ಬೆಲ್ಲ ಎಲ್ಲ ಕರಗಿದ ಮೇಲೆ ಇದನ್ನು ನಾವು ಯಾವ ಪಾತ್ರೆಯಲ್ಲಿ ಪಾಯಸ ಮಾಡ್ಕೊಳ್ತೀವಿ ಅಲ್ವಾ, ಅದಕ್ಕೇನೆ ಶೋಧಿಸ್ಕೊಂಡ್ರೆ ಆಯಿತು. ಏನಾದರೂ ಕಸ ಕಡ್ಡಿ ಏನಾದರೂ ಬೆಲ್ಲದಲ್ಲಿದ್ದರೆ ಹೋಗಲಿ ಅಂತ ಅಷ್ಟೇ. ನಂತರ ಇದಕ್ಕೆ ನಾನಿಲ್ಲಿ ಆಗಲೇ ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಗಸಗಸೆ ತೆಂಗಿನ ತುರಿ ಎಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಮಿಕ್ಸಿ ಜಾರ್ಗೂ ಕೂಡ ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸಿದ್ದೀನಿ. 1 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೋಬೋದು ಇದಕ್ಕೆ ನಾವು. ಅಂದರೆ ಪಾಯಸ ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ. ಅಂದರೆ ಬೇರೆ ಪಾಯಸ ಥರ ಎಲ್ಲ ತಣ್ಣಗಾದ್ಮೇಲೆ ಗಟ್ಟಿ ಆಗಲ್ಲ, ಇದು ಹೇಗಿರುತ್ತೋ ಹಾಗೇನೇ ಇರುತ್ತೆ. ಆದರೂ ಕೂಡ ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ. ಇದು ಒಂದ್ಸತಿ ಕುದಿ ಬಂದಮೇಲೆ ಇದನ್ನು ನಾವು ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ತುಂಬ ಕುದಿಸೋದೇನು ಬೇಡ. ಇದನ್ನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಹಾಲು ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಲೀಟರ್ ಹಾಲು ತಗೊಂಡಿದ್ದೀನಿ. ಇದಕ್ಕೆ ಆದಷ್ಟು ಸ್ವಲ್ಪ ಗಟ್ಟಿ ಹಾಲು ತಗೊಳ್ಳಿ, ಚೆನ್ನಾಗಿರುತ್ತೆ. ನಾನಿಲ್ಲಿ ಹಾಲು ಮತ್ತು ಬೆಲ್ಲನ ಸಪ್ರೇಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಬೆಲ್ಲ ಯೂಸ್ ಮಾಡಿರೋದ್ರಿಂದ ಹಾಲು ಹಾಕಿ ಕುದಿಸ್ಬಿಟ್ರೆ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ. ನೀವೇನಾದರೂ ಸಕ್ಕರೆ ಹಾಕ್ತೀರಾ ಅನ್ನೋದಾದರೆ ಈ ಥರ ಸಪ್ರೇಟಾಗಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಹಾಲಿಗೆ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡಿ ಪಾಯಸ ರೆಡಿ ಮಾಡ್ಕೋಬೋದು.
ಹಾಲು ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ನಾನು ಆಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಕೇಸರಿ, ಅದನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಇಷ್ಟ ಇದ್ದರೆ ಅದನ್ನು ಕೂಡ ಕಟ್ ಮಾಡಿಕೊಂಡು ಸೇರಿಸ್ಕೋಬೋದು. ಇದನ್ನೆಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ಈ ಹಾಲನ್ನು ನಾವು ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಈ ಹಾಲು ಕೂಡ ಸ್ವಲ್ಪ ತಿಕ್ಕಾಗಿ ಬರಬೇಕು. ಇದನ್ನು ಒಂದು 2 ನಿಮಿಷ ಕುದಿಸ್ಕೊಂಡು ನಾನು ಇದನ್ನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಇವೆರಡನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ಕೂಡ ಕುದೀತಾ ಇರಬೇಕು, ಹಾಲಂತೂ ಬಿಸಿ ಇದ್ದೇ ಇರುತ್ತೆ. ಎರಡನ್ನು ಮಿಕ್ಸ್ ಮಾಡಿಕೊಂಡ್ರೆ ಬೇಗನೆ ಕುದಿ ಬರುತ್ತೆ. ಹಾಗಾಗಿ ಹಾಲು ಒಡೆಯೋ ಚಾನ್ಸಸ್ ಕೂಡ ತುಂಬ ಕಮ್ಮಿ ಇರುತ್ತೆ. ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೆಸ್ಕೊತೀನಿ. ತುಂಬ ಕುದಿಸ್ಕೊಳ್ತಾ ಇಲ್ಲ, ಯಾಕಂದರೆ ಒಡೆದೋಗ್ಬಿಟ್ರೆ ಅಂತ. ಬಟ್ ಆಮೇಲೂ ಕೂಡ ನಾನೊಂದು 2-3 ಸತಿ ಕುದಿಸ್ಕೊಂಡೆ, ಆದರೂ ಕೂಡ ಹಾಲೇನು ಒಡೆದಿರಲಿಲ್ಲ. ಅಂದರೆ ಒಂದೊಂದು ಬೆಲ್ಲದ ಮೇಲೂ ಡಿಪೆಂಡ್ ಆಗುತ್ತೆ. ಒಂದೊಂದು ಬೆಲ್ಲದಲ್ಲಿ ಹಾಲು ಒಡೆಯುತ್ತೆ, ಒಂದೊಂದರಲ್ಲಿ ಒಡೆಯಲ್ಲ. ಆದರೂ ರಿಸ್ಕ್ ಏನಕ್ಕೆ ಅಂತ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಪಾಯಸ ರೆಡಿ ಆಯಿತು. ಇನ್ನು ಪೂರಿ ರೆಡಿ ಮಾಡ್ಕೊಳ್ಳೋಣ. ಪೂರಿ ಮಾಡ್ಕೊಳ್ಳೋದಕ್ಕೆ ಹಿಟ್ಟು ಕೂಡ ರೆಡಿ ಇದೆ, ಸಾಫ್ಟಾಗಿ ಆಗಿದೆ. ಇದನ್ನು ಕಲಸಿಟ್ಟು ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಅಂತೂ ಆಗಿದೆ. ಇದನ್ನು ಇನ್ನೂ ಒಂದ್ಸತಿ ಚೆನ್ನಾಗಿ ನಾದ್ಕೊಟ್ಟು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಗೋಧಿ ಹಿಟ್ಟಲ್ಲಿ ಈ ಥರ ಹೊರಳಿಸ್ಕೊಂಡು ಪೂರಿನ ಲಟ್ಟಿಸ್ಕೊತೀನಿ. ತುಂಬ ಹಿಟ್ಟಾಕಿ ಲಟ್ಟಿಸ್ಕೊಬಾರ್ದು, ಯಾಕಂದರೆ ನಾವು ಇದನ್ನು ಎಣ್ಣೆಯಲ್ಲಿ ಕರಿಯೋವಾಗ ಆ ಹಿಟ್ಟೆಲ್ಲ ಬಿಟ್ಕೊಂಡು ಕಪ್ಪಾಗಿಬಿಡುತ್ತೆ ಮತ್ತು ಪೂರಿ ಕೂಡ ಚೆನ್ನಾಗಿ ಬರಲ್ಲ. ನೋಡಿ, ಈ ಥರ ತೆಳ್ಳಗೆ ಲಟ್ಟಿಸಿ ಇಟ್ಕೊಂಡಿದ್ದೀನಿ. ನಿಮ್ಗೇನಾದರೂ ಇದನ್ನು ಒಂದೊಂದೇ ಈ ಥರ ಲಟ್ಸೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ದೊಡ್ಡ ಚಪಾತಿ ಥರ ಮಾಡಿಕೊಂಡು ಯಾವುದಾದ್ರೂ ಡಬ್ಬದ ಮುಚ್ಚಳ ಅಥವಾ ಬೌಲ್ ಏನಾದರೂ ಇದ್ದರೆ ಅದರಲ್ಲಿ ಅಚ್ಚು ಮಾಡಿಕೊಂಡು ಕೂಡ ನೀವು ಮಾಡ್ಕೋಬೋದು. ಒಂದೇ ಸತ್ತಿಗೆ 3-4 ಈ ಥರ ಆಗುತ್ತೆ. ನನಗೆ ಇದೇನೇ ಈಸಿ ಆಗುತ್ತೆ, ಹಾಗಾಗಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಒಂದು 4-5 ಪೂರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ಥರ ಒಂದೊಂದಾಗಿ ಪೂರಿಗಳನ್ನು ಹಾಕಿ ಇದನ್ನು ಕರೆದ್ರೆ ಆಯಿತು. ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಎಣ್ಣೆ ಚೆನ್ನಾಗಿ ಕಾದಿದ್ರೆ ಈ ಥರ ಉಬ್ಬಿ ಬರುತ್ತೆ, ಇಲ್ಲಾಂತಂದರೆ ಪೂರಿ ಫ್ಲ್ಯಾಟ್ ಆಗುತ್ತೆ. ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ನಂತರನೇ ಪೂರಿ ಹಾಕಿ ಕರಿಬೇಕಾಗತ್ತೆ. ಒಂದು ವೇಳೆ ಪೂರಿ ಏನಾದರೂ ಉಬ್ಬಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಹಾಲು ಹೋಳಿಗೆಗೆ ಅದು ಕೂಡ ಒಂಥರ ಚೆನ್ನಾಗಿರುತ್ತೆ. ಪಾಯಸ ಹಾಕಿದ ಮೇಲೂ ಕೂಡ ಅಷ್ಟು ಬೇಗ ಮೆತ್ತಗಾಗಲ್ಲ, ಕುರುಮ್ ಅನ್ನೋ ಥರನೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತದೆ ಅಂತ. ಆಲ್ಮೋಸ್ಟ್ ಎಲ್ಲ ಪೂರಿಗಳು ಕೂಡ ಇದೇ ಥರ ಚೆನ್ನಾಗಿ ಉಬ್ಬಿದು 2 ಸೈಡು ಕೆಂಪಾಗೋವರೆಗೂ ಕರೆದು ತೆಗೆದಿದ್ದೀನಿ. ನೋಡಿ, ಇವಾಗ ಪೂರಿ ಕೂಡ ರೆಡಿ ಇದೆ ಮತ್ತು ಪಾಯಸ ಕೂಡ ರೆಡಿ ಇದೆ. ಮತ್ತು ಪಾಯಸ ಕೂಡ ನೋಡ್ಬೋದು ಕರೆಕ್ಟಾಗಿದೆ. ಇಷ್ಟು ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ, ಇನ್ನೂ ತೆಳ್ಳಗಾಗಬಾರ್ದು. ಇದನ್ನೇನು ಸರ್ವ್ ಮಾಡ್ಕೊಳ್ಳೋಣ. ಒಂದು ಪ್ಲೇಟಲ್ಲಿ ಪೂರಿ ಹಾಕಿ ಅದಕ್ಕೆ ಮೇಲಿಂದ ಪಾಯಸ ಹಾಕಿ, ಬೇಕಿದ್ರೆ ಮೇಲಿಂದ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಂಡ್ರೆ ಆಗೋಯ್ತು. ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಇದೇನೇ ಇಷ್ಟ ಆಯಿತು, ಫ್ಲ್ಯಾಟ್ ಆಗಿರೋ ಪೂರಿ. ಇದಕ್ಕೆ ಪಾಯಸ ಹಾಕಿದ ಮೇಲೂ ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ಉಬ್ಬಿರೋ ಪೂರಿ ಕೂಡ ಚೆನ್ನಾಗಿನೇ ಇರುತ್ತೆ, ಆದರೆ ಪಾಯಸ ಹಾಕಿದ ಮೇಲೆ ಸ್ವಲ್ಪ ಬೇಗನೆ ಮೆತ್ತಗಾಗುತ್ತೆ ಅಂತ ಅಷ್ಟೇ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು ಇದು. ನಾರ್ಮಲಿ ಈ ಪಾಯಸನ ಸಕ್ಕರೆ ಹಾಕಿ ಮಾಡ್ತಾರೆ, ಆದರೆ ನಾನು ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಮತ್ತು ಹೆಲ್ದಿ ಆಗಿರಲಿ ಅಂದ್ಬಿಟ್ಟು ಬೆಲ್ಲ ಹಾಕಿ ಟ್ರೈ ಮಾಡಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಇದು. ನೀವು ಕೂಡ ಇದನ್ನು ಈ ಯುಗಾದಿಗೆ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.